ವಾಕ್ಯ ಭಾಗದ ಕಡೆಗೆ ನಮ್ಮ ಸತ್ಯವೇದವನ್ನ ತಿರುಗಿಸಿ ನಾವು ಮುಂದೆ ಸಾಗೋಣ. ಕೊಲೋಸ್ಯ 1ನೇ ಅಧ್ಯಾಯ ಅದರ 12 ಮತ್ತು 13ನೇ ವಾಕ್ಯ. ಯಾವ ವ್ಯಕ್ತಿ ದೇವರ ಮುಂದೆ ನಮ್ರತೆಯಿಂದ ಕೂತ್ಕೊಂಡು ಆಸಕ್ತಿಯಿಂದ ದೇವರನ್ನ ಹುಡುಕ್ತಾನೋ ಆ ವ್ಯಕ್ತಿ ಮಾತ್ರ ದೇವರಿಗೆ ಮೀಸಲಾದವನು, ದೇವರಿಗೆ ಮೆಚ್ಚುಗೆಯಾದವನು. ಹಲ್ಲೆಲೂಯಾ. ಓಕೆ, ವಾಕ್ಯ ಓದೋಣ. ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಅಂದ್ರೆ ಹಕ್ಕಿನಲ್ಲಿ ಪಾಲುಗಾರರಾಗೋದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಗ್ಯರಾಗಿ ಮಾಡಿದ ತಂದೆಗೆ ಕೃತಜ್ಞತೆಯಿಂದ ಬೇಡಿಕೊಳ್ತೇನೆ. ಯೋಗ್ಯನಾಗಿ ನನ್ನನ್ನ ಮಾಡಿದ ದೇವರಿಗೆ ನಾನು ನಮ್ರತೆಯಿಂದ ನಡ್ಕೊಳ್ತೇನೆ, ನಮ್ರತೆಯಿಂದ ಮುಂದೆ ಸಾಕ್ತೇನೆ, ದೇವರನ್ನ ಪ್ರೀತಿಸ್ತೇನೆ, ದೇವರ ಹಿಂದೆ ನಡೀತೇನೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಅಂದ್ರೆ ಹಕ್ಕಿನಲ್ಲಿ ನಿನಗೆ ಸಿಗಲಿಕ್ಕಿರುವಂತ ಪಾಲುಗಾರಿಕೆಯು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ದೇವರ ಸನ್ನಿಧಿಯಲ್ಲಿ ಕೃತಜ್ಞತೆಯಿಂದ ದೇವರನ್ನ ಬೇಡಿಕೊಳ್ತೇನೆ ಅಂತ ಹೇಳಿ ಪೌಲನು ಕೊಲೋಸ್ಯ ಪತ್ರಿಕೆಯಲ್ಲಿ ಬರೀತಾನೆ. ಹಲ್ಲೆಲೂಯಾ. ಇದೀರ ನನ್ನ ಜೊತೆಯಲ್ಲಿ ಎಷ್ಟು ಜನ ಪರಲೋಕದಲ್ಲಿ ಪಾಲ್ಬೇಕಂತ ಹೇಳ್ತೀರಿ? ಹಾಗಾದ್ರೆ ಯೋಗ್ಯತೆ ಇಲ್ಲದ ನಿನ್ನನ್ನ, ನನ್ನನ್ನ, ಯೋಗ್ಯತೆ ಇಲ್ಲದಂತ ನಮ್ಮನ್ನ ಯೋಗ್ಯನಾಗಿ ನಿಲ್ಲಿಸಿದ ದೇವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸುತ್ತಾ ದೇವರಿಗೆ ಸ್ತೋತ್ರ ಮಾಡೋದು. ಹಲ್ಲೆಲೂಯಾ. ಏನು ಬಾಧ್ಯತೆ ಇಲ್ಲ, ಪರಲೋಕ ಪಡ್ಕೊಳ್ಳೋದಕ್ಕೆ ನಾನೇನ್ ಫೇಮಸ್ ಅಲ್ಲ ಅಥವಾ ಅಷ್ಟು ಪರಿಶುದ್ಧನೂ ಅಲ್ಲ, ಪರಲೋಕವನ್ನ ಕಂಡುಕೊಳ್ಳೋದಕ್ಕೆ ನನ್ನಲ್ಲಿ ಯಾವ ವರದಾನಗಳು ಅಂತ ಗಿಫ್ಟ್ಗಳು ಕೂಡ ಇಲ್ಲ, ಅಥವಾ ಬೆಲೆ ಬಾಳುವಂತ ದೇವರಿಗೆ ಏನಾದ್ರೂ ಕೊಡುವಂತದ್ದು ಏನು ನನ್ನಲ್ಲಿಲ್ಲ. ಯಾಕಂತಂದ್ರೆ ಈ ಜೀವ ಕೊಟ್ಟವನು ದೇವರೇ, ಈ ಶರೀರ ಕೊಟ್ಟವನು ದೇವರೇ, ನನ್ನ ಮೂಗಿನಲ್ಲಿ ಶ್ವಾಸ ಹೋಗ್ತಾ ಇದೆ ಬರ್ತಾ ಇದೆಯಲ್ಲ ಆ ಶ್ವಾಸ ಗಾಳಿ ಕೊಟ್ಟವನು ದೇವರೇ. ಹಲ್ಲೆಲೂಯಾ. ನನ್ನ ಜೀವಿತಕ್ಕೆ ಬೇಕಾಗಿರೋದೆಲ್ಲವನ್ನು ಕೊಟ್ಟವನು ದೇವರೇ. ಯಾಕೆ? ನಾನು ಪರಿಶುದ್ಧನಾಗಿ ದೇವರ ಸನ್ನಿಧಿಯಲ್ಲಿ ನಿಲ್ಲಬೇಕು, ಪರಿಶುದ್ಧನಾಗಿ ದೇವರ ಸನ್ನಿಧಾನದಲ್ಲಿ ನಾನು ಇರಬೇಕು, ದೇವರನ್ನ ಸಾಕ್ಷಿಕರವಾಗಿ ಲೋಕಕ್ಕೆ ನಾನು ಸಾರಬೇಕಂತ ಹೇಳಿ ಅಯೋಗ್ಯವಾದಂತ ನನ್ನನ್ನ, ಯೋಗ್ಯತೆ ಇಲ್ಲದಂತ ನನ್ನನ್ನ ದೇವರು ಆರಿಸಿಕೊಂಡು ತಂದು ಯೋಗ್ಯ ಸ್ಥಾನದಲ್ಲಿ ನಿಲ್ಲಿಸಿದ ಕರ್ತನಿಗೆ ಕೃತಜ್ಞತೆಯಿಂದ ಸ್ತೋತ್ರವನ್ನ ಹೇಳುವ ಸಭೆಯಾಗಿ ಮಾರ್ಪಡಬೇಕು. ಇಷ್ಟೇನ ಕೃತಜ್ಞತೆ? ನಾನು ಹೇಳಿದ್ದೆ, ಯೋಗ್ಯತೆ ಇಲ್ಲದವರು, ಏನು ಉಪಯೋಗ ಇಲ್ಲದವರು, ಕೆಟ್ಟು ಹೋದವರು, ಗಲೀಜಾದಂತ ನಮ್ಮನ್ನ ದೇವರು ಯೋಗ್ಯ ಸ್ಥಾನಕ್ಕಾಗಿ ಸಿದ್ಧ ಮಾಡ್ತಿದ್ದಾನಲ್ಲ, ಅದಕ್ಕಾಗಿ ಕರ್ತನಿಗೊಂದು ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. 13ನೇ ವಾಕ್ಯ, ದೇವರು ನಮ್ಮನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಎಲ್ಲಿ ಸೇರಿಸಿದನು? ತನ್ನ ಪ್ರೀತಿಯ ಕುಮಾರನಾದಂತ ಯೇಸುವಿನ ರಾಜ್ಯದ ಒಳಗಡೆ ನಿನಗೂ ನನಗೂ ಹಕ್ಕನ್ನ ಕೊಟ್ಟಂತ ಕರ್ತನಿಗೆ ಒಂದು ಸ್ತೋತ್ರ ಹೇಳ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಆತನ ಪ್ರೀತಿಯ ಕುಮಾರನ ರಾಜ್ಯದ ಒಳಗಡೆ ಪ್ರವೇಶ ಯಾರಿಗಿದೆ? ಅಯೋಗ್ಯನಾದಂತ ನನಗಿದೆ, ಅಯೋಗ್ಯರಾದಂತ ನಮಗಿದೆ, ಯೋಗ್ಯತೆ ಇಲ್ಲದೆ ಇರುವಂತ ನಮಗೆ ತನ್ನ ಪರಿಶುದ್ಧ ದೇವ ಕುಮಾರನಂತ ಹೆಸರುಕೊಂಡಂತ ಯೇಸುವಿನ ರಾಜ್ಯದಲ್ಲಿ ನಮಗೆ ಹಕ್ಕು ಪಾಲನ್ನ ದೇವರು ಕೊಡ್ತಾ ಇದೀರಾ? ಆ ಪಾಲ್ ತಗೊಂಡು ಏನು ಮಾಡೋನ್ರಿ? ಇಲ್ಲೇ ಪಾಲ ಹಾಕ್ಬೇಕಂತ ಕೂತೀವಿ. ಹಲ್ಲೆಲೂಯಾ. ಆದ್ರೆ ಇವತ್ತು ಹೇಳ್ತೇನೆ ಪ್ರಿಯರೇ, ಬೈಬಲ್ ಹೇಳ್ತದೆ, ಕಣ್ಣಿಗೆ ಏನೆಲ್ಲ ನೀನು ಕಾಣ್ತಾ ಇದೆಯೋ ಅದು ಎಲ್ಲವೂ ಒಂದು ದಿನ ಮಾಯವಾಗತ್ತೆ. ಯಾವುದಕ್ಕಾಗಿ ಇಷ್ಟಪಟ್ಟು ಕಷ್ಟಪಡ್ತಾ ಇದೆಯೋ ಅದು ಯಾವುದು ನಿನ್ ಕಣ್ಣು ಮುಂದೆ ನಿಲ್ಲೋದಿಲ್ಲ. ಎಲ್ಲವೂ ಹಾಳಾಗತ್ತೆ, ಎಲ್ಲವೂ ನಿನ್ನನ್ನು ಬಿಟ್ಟು ಹೋಗತ್ತೆ. ಆದ್ರೆ ಒಂದು ಮಾತ್ರ ಸತ್ಯ,
ಯಾರ ಕುಟುಂಬ, ಯಾರ ಮಕ್ಕಳು ದೇವರ ಸನ್ನಿಧಿಯಲ್ಲಿ ನಮ್ರತೆಯಿಂದ ಕರ್ತನ ರಾಜ್ಯದಲ್ಲಿ ಪಾಲ್ ತಗೊಂಡಿರ್ತಾರೋ ಇಲ್ಲಿ ಕೂಡ ಸೇಫ್ ಆಗಿರ್ತಾರೆ, ಅಲ್ಲಿ ಕೂಡ ಸೇಫ್ ಆಗಿರ್ತಾರೆ. ಆ ರಾಜ್ಯದ ಒಳಗಡೆ ನಿನಗೆ ಪ್ರವೇಶ ಇದೆ. ಹಾಲೆಲೂಯಾ. 1 ಯೋಹಾನ 2ನೇ ಅಧ್ಯಾಯದ 6ನೇ ವಾಕ್ಯ. ಯೇಸು ಸ್ವಾಮಿ ರಾಜ್ಯದಲ್ಲಿ ಸೇರ್ತಿನ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಹಾಲೆಲೂಯಾ. ಸರಿ, ಈಗ ಓದೋಣ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ಯಾವ ರೀತಿಯಲ್ಲಿ ನಡೆದನೋ ಅದೇ ರೀತಿಯಲ್ಲಿ ನಡೆಯೋದಕ್ಕೆ ಅವನು ಬದ್ಧನಾಗಿದ್ದಾನೆ. ಹಂಗ ನಡಿಲೇಬೇಕು ಅಂದ್ರನೇ ಆ ರಾಜ್ಯ. ಕ್ರಿಸ್ತನು ಯಾವ ರೀತಿಯಲ್ಲಿ ಆತನು ನಡೆದನೋ ಅದೇ ರೀತಿಯಲ್ಲಿ ನೀನು ನಡೆಯೋದಾದರೆ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಿನಗೆ ಪ್ರವೇಶ ಇದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ದೇವ ಜನರೇ, ನಾವು ಹೇಳ್ತೀವಿ ಯೇಸು ಸ್ವಾಮಿ ನಂಬಿದ್ದೀವಿ, ನಾವು ದೇವರ ಜನರು, ನಾವು ಪ್ರಾರ್ಥನೆ ಮಾಡುವ ಜನರು, ನಾವು ದೇವರನ್ನು ಹಿಂಬಾಲಿಸುವ ಜನರು. ಬಾಯಿ ಮಾತಿನಿಂದ ನಡೆಯೋದಿಲ್ಲ. ಯೇಸುವಿನಂತೆ ನಡೆಯೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀಯೋ ಅವಾಗ ನಿನಗೋಸ್ಕರ ಪರಲೋಕದಲ್ಲಿ ಯೇಸು ಸ್ವಾಮಿ ತನ್ನ ರಾಜ್ಯದಲ್ಲಿ ನಿನ್ನ ಹೆಸರಿನ ಮೇಲೆ ಒಂದು ಬಿಡಾರವನ್ನ ಸಿದ್ಧಪಡಿಸ್ತಾನೆ. ಯೇಸು ಈ ಲೋಕ ಯಾವುದು ಬೇಡ ಅಂತದನ್ನ ನೀನು ಹಿಂಬಾಲಿಸಿದ್ರೆ ಆ ರಾಜ್ಯದಲ್ಲಿ ಪಾಲಿಲ್ಲ. ಯೇಸು ಯಾವುದು ಬೇಡ ಅಂತ ಅದನ್ನ ತಿರಸ್ಕಾರ ಮಾಡಿ ಹೋದೋನಲ್ಲ, ಅದನ್ನ ನೀನು ಹಿಂಬಾಲಿಸೋದಾದ್ರೆ ದೇವರ ರಾಜ್ಯದಲ್ಲಿ ನಿನಗೆ ಪಾಲಿಲ್ಲ. ಹಾಲೆಲೂಯಾ. ಯೇಸು ಯಾವುದನ್ನ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡಿದನೋ ಹಾಗೆ ನೀನು ಬೇಡ ಅಂತ ಹೇಳಿ ತಿರಸ್ಕಾರ ಮಾಡೋದಾದ್ರೆ ಪರಲೋಕ ರಾಜ್ಯದಲ್ಲಿ ನಿನಗೂ ಒಂದು ಸ್ಥಾನ ಇದೆ. ನಿನಗೆ ಬಿಡಾರಗಳು ಸಿದ್ಧವಾಗಿಲ್ಲ. ಹಾಲೆಲೂಯಾ. 1 ಯೋಹಾನ 1ನೇ ಅಧ್ಯಾಯದ 7ನೇ ವಾಕ್ಯ. ಏನ್ ಮಾಡ್ಬೇಕು? ನಾವು ಆತನಂತೆ ನಡಿಬೇಕಲ್ಲ. ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆಯಬೇಕು. ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಬೆಳಕಾಗಿದ್ದಾನೋ ಹಾಗೆ ನಾವು ಬೆಳಕಾಗಿರ್ಬೇಕು. ಕತ್ತಲೆ ನಮ್ಮನ್ನ ಮುಸುಕೋದಕ್ಕಾಗಿ ನಾವು ಅವಕಾಶ ಮಾಡಿಕೊಡಬಾರ್ದು. ಕತ್ತಲೆ ನಮ್ಮ ಮೇಲೆ ಬರೋದಕ್ಕೆ ಯಾವ ಅವಕಾಶಗಳನ್ನು ಕೊಡಬಾರದು. ನನ್ನ ದೇವರು ಬೆಳಕಾಗಿರೋದ್ರಿಂದ ನಾನೂ ಬೆಳಕಾಗಿರ್ಬೇಕು. ಕ್ರಿಸ್ತನಂತೆ ನಡಿಬೇಕು. ಕ್ರಿಸ್ತನ್ ಹೇಗಿದ್ದಾನೋ ಹಾಗೆ ನೀನೂ ಇರ್ಬೇಕನ್ನುವಂತ ಬದ್ಧವಾದಂತ ಆಜ್ಞೆ ಇದೆಯಲ್ಲ, ಅದನ್ನ ಪಾಲನೆ ಮಾಡೋದು. ಕ್ರಿಸ್ತನು ಬೆಳಕಾದ ರೀತಿಯಲ್ಲಿ ನೀನು ಬೆಳಕಾಗಬೇಕು. ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನನ್ನ ದೇವರು ಬೆಳಕಾಗಿದ್ದಾನೆ, ನಾನು ಬೆಳಕಾಗ್ತೇನೆ. ಅಲ್ಲೆಲ್ಲೂಯ್ಯ. ಬೆಳಕಂದ್ರೆ ಏನ್ ಗೊತ್ತಾ? ಸಾಕ್ಷಿಯಾಗಿರ್ತೇನೆ ಅಂತ ಅರ್ಥ. ನನ್ನ ಯೇಸು ಯಾವ ದೋಷ ಇಲ್ಲದೆ ಈ ಲೋಕದಲ್ಲಿ ಜೀವನ ಮಾಡಿದನೋ ಹಂಗೆ ನಾನೂ ಕೂಡ ದೋಷ ಇಲ್ಲದಂತ ಜೀವಿತವನ್ನ ಮಾಡ್ತೀನಿ ಅಂತ ಅರ್ಥ. ಹಲ್ಲೆಲೂಯ. ಓಕೆ. ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರಲ್ಲ ಸಂಗಡ ಒಬ್ಬರು ಅನ್ಯೂನ್ಯತೆಯಲ್ಲಿ ನಡೀತೇವೆ. ಒಬ್ರಿಗೊಬ್ರು ಬಿಟ್ಟು ಕೊಡೋದಿಲ್ಲ. ಒಬ್ರಿಗೊಬ್ರು ಬಿಟ್ಟು ಕೊಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಯಾಕೆ ಗೊತ್ತಾ? ನೀನು ಕ್ರಿಸ್ತನಲ್ಲಿದ್ದ ಕಾರಣ ಆ ಪ್ರೀತಿ ನಿನ್ನನ್ನ ಆವರಿಸಿಕೊಂಡಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆಯ ಮಾಡಿ ನಮ್ಮನ್ನ ಶುದ್ಧಿ ಮಾಡ್ತದೆ. ಇದನ್ನ ಅರ್ಥ ಮಾಡಿಕೊಂಡವರು ಒಂದು ದೇವರಿಗೊಂದು ಜೋರಾಗಿ ಸ್ತೋತ್ರ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ರಕ್ತ ನನ್ನನ್ನ ಶುದ್ಧಿ ಮಾಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪಗಳನ್ನ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡ್ತದೆ. ನಿನ್ನಗೋಸ್ಕರ, ನಿನ್ನನ್ನು ಬದುಕಿಸ್ಕೋಸ್ಕರ, ನಿನ್ನನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ನಿನ್ನನ್ನು ಪಾಪದಿಂದ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಪರಲೋಕವನ್ನ ಖಾಲಿ ಮಾಡಿಕೊಂಡು ಈ ಲೋಕದಲ್ಲಿ ಬಂದು ನಾರ್ಮಲ್ ಆಗಿ ಜೀವನ ಮಾಡಿ
ಎಲ್ಲ ದೋಷವನ್ನ ತನ್ನ ಮೇಲೆ ಹಾಕಿಕೊಂಡು ತನ್ನ ಶುದ್ಧ ರಕ್ತವನ್ನ ಸುರಿಸಿದ್ನಲ್ಲ, ಆ ಯೇಸುವಿನ ಬಗ್ಗೆ ಮಾತಾಡ್ತಾ ಇದೆ. ಇನ್ನೊಂದು ವಾಕ್ಯ, ಎಫೆಸ್ಯ 1ನೇ ಅಧ್ಯಾಯದ 7ನೇ ವಾಕ್ಯದಿಂದ ಹೋದ್ರಿ. ಈತನು ನಮಗೋಸ್ಕರ, ಯಾರು? ಒಬ್ಬನೇ ಮಗನಾಗಿ ಬಂದ ನಮಗೋಸ್ಕರ ರಕ್ತ ಸುರಿಸಿದ್ನಲ್ಲ ಯೇಸು, ಈತನ ಬಗ್ಗೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನ ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆ ರಕ್ತ ಸುರಿದದ್ದರಿಂದಲೇ ಇವತ್ತು ನಾವು ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ. ಪಕ್ಕದಲ್ಲಿದ್ದವರಿಗೆ ಹೇಳು, ನಾನು ಬಿಡುಗಡೆ ಹೊಂದಿದ್ದೇನೆ ಯೇಸುವಿನ ರಕ್ತದಿಂದ. ಇದು ದೇವರ ಕೃಪೆ. ಇದೇನು? ದೇವರ ಕೃಪೆ. ಸುಮ್ಮನೆ ಬರಲಿಲ್ಲ, ದೇವರ ಕೃಪೆ ಮಾಡಿದ್ದರಿಂದ ಇವತ್ತು ನಾನು ನೀವುಗಳು ಬಿಡುಗಡೆ ಹೊಂದಿದ್ದೇವೆ. ಆತನು ನನ್ನ ಮೇಲೆ ಕನಿಕರ ತೋರಿಸಿದ್ದರಿಂದ ತನ್ನ ಒಬ್ಬನೇ ಮಗನನ್ನ ಆತನ ಕಳಿಸಿಕೊಟ್ಟ. ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟದ್ದು ಒಂದೇ ಒಂದು ಉದ್ದೇಶ, ತನ್ನ ಪರಿಶುದ್ಧ ರಕ್ತವನ್ನ ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡೋದಕ್ಕಾಗಿ, ನಮ್ಮನ್ನ ಸಂರಕ್ಷಿಸೋದಕ್ಕಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು 4 ರೀತಿಯ ರಕ್ತದ ವಿಷಯದಲ್ಲಿ ನಾವು ಕಲೀಲಿಕ್ಕಿದ್ದೇವೆ. 4 ರೀತಿಯ ರಕ್ತದ ಬಗ್ಗೆ ನಾನಿವತ್ತು ಮಾತನಾಡಲಿಕ್ಕಿದ್ದೇನೆ. ಹಾಗಂದ್ರೆ ಯೇಸು ಸ್ವಾಮಿ 4 ತರ ರಕ್ತ ಸುರಿಸಿದ್ರ? ಇಲ್ಲ, ಒಂದೇ ರಕ್ತ, ಆದ್ರೆ ಸಕಲ ಪಾಪಗಳನ್ನ ತೊಳೆಯುವ ರಕ್ತ, ಎಲ್ಲಾ ರೋಗಗಳನ್ನ ವಾಸಿ ಮಾಡುವ ರಕ್ತ. ಔಷಧಿ ಒಂದೇ ಒಂದು, ಅದು ಕ್ರಿಸ್ತನ ರಕ್ತ. ಎಲ್ಲಾ ರೋಗಗಳನ್ನ ಸೌಖ್ಯ ಮಾಡುವಂತ ಒಂದೇ ಒಂದು ಮೆಡಿಸಿನ್ ಯಾವುದಂತಂದ್ರೆ ಯೇಸುವಿನ ಪರಿಶುದ್ಧವಾದಂತ ರಕ್ತ. ಹಾಗಾದ್ರೆ ಆ ರಕ್ತ ಎಂತದ್ದು ಗೊತ್ತಾ? ನೀನು ಸಾಯ್ಬೇಕಾದ ಸ್ಥಳದಲ್ಲಿ ಆತನು ಸತ್ತನು. ನೀನು ಹೊಡೆತ ತಿನ್ಬೇಕಾಗಿತ್ತು, ಆತನು ಹೊಡೆತ ತಿಂದನು. ನೀನ್ ಮಾಡಿದ ಕೆಲಸಕ್ಕೆ ಛೀ ಥೂ ಅಂತೇಳಿ ನಿನಗೆ ಉಗುಳಬೇಕಾಗಿತ್ತು, ಆದರೆ ದೇವರು ತನ್ನ ಮುಖದ ಮೇಲೆ ಉಗುಳಿಸಿಕೊಂಡನು. ನೀನು ಮಾಡಿದ ತಪ್ಪಿಗೆ ಕೈ ಕಾಲುಗಳಿಗೆ ಮಳೆಗಳನ್ನ ಹೊಡಿಬೇಕಾಗಿತ್ತು, ಆದರೆ ಇವತ್ತು ನೀನು ಸೇಫ್ ಆಗಿರ್ಬೇಕಂತ ಹೇಳಿ ತನ್ನ ಕೈ ಕಾಲುಗಳಿಗೆ ಮಳೆಗಳನ್ನ ಆತನು ಹೊಡಿಸಿಕೊಂಡ. ನಿನ್ನ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚಿನ ಕಪಟ ನಿನ್ನ ಒಳಗಡೆ ತುಂಬಿಕೊಂಡದ್ದರಿಂದ, ನಿನ್ನ ಕಪಟದಿಂದ ಆತನು ತನ್ನ ಭರ್ತಿಯ ಚಿವಿತವನ್ನ ಚುಚ್ಚಿಸಿಕೊಂಡು ತನ್ನ ಹೃದಯದ ರಕ್ತವನ್ನ ಕೊಟ್ಟು ಕೂಡ ಶುದ್ಧಿ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಮಾನವಾಗಬೇಕಾಗಿತ್ತು ನಿನಗೆ ಪಂಚಾಯಿತಿ ಕಟ್ಟಿಯಲ್ಲಿ ನಿಲ್ಲಿಸಿ ನಿನಗೆ ಛೀಮಾರಿ ಹಾಕಬೇಕಾಗಿತ್ತು, ಆದ್ರೆ ನಿನಗೆ ಛೀಮಾರಿ ಹಾಕಬಾರ್ದು ಅಂತ ಹೇಳಿಯೇ ಮುಳ್ಳಿನ ಕಿರೀಟವನ್ನ ಧರಿಸಿಕೊಂಡು ಶಿಲುಬೆ ಮೇಲೆ ನನ್ನ ಕರ್ತನು ನೇತಾಡಿದನು. ಇವತ್ತು ಒಳ್ಳೆ ಬಟ್ಟೆ ಹಾಕಿಕೊಂಡು, ಒಳ್ಳೆ ವಸ್ತ್ರ ಹಾಕಿಕೊಂಡು, ಸ್ನಾನ ಮಾಡಿ ಕಾಸ್ಟ್ಲಿ ಸೇಂಟ್ಗಳನ್ನ ಹೊಡ್ಕೊಂಡು ಬಂದು ಕೂತೀವಿ. ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಕ್ರಿಸ್ತನ ಶರೀರ ಛಿದ್ರವಾಗಿತ್ತು. ನನ್ನ ಕ್ರಿಸ್ತನ ಶರೀರ ಛಿದ್ರವಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ 2000 ವರ್ಷಗಳ ದಾಟಿದ್ರು ಕೂಡ ನನ್ನ ಯೇಸುವಿನ ರಕ್ತ ಇನ್ನು ನನಗೆ ಜೀವ ತುಂಬುತ್ತಾ ಇದೆ, ಇನ್ನು ನನಗೆ ಸೌಖ್ಯತೆ ಕೊಡ್ತಾ ಇದೆ, ಇನ್ನು ನನಗೆ ಬಿಡುಗಡೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಓಕೆ, 4 ರೀತಿಯ ರಕ್ತದ ವಿಷಯವಾಗಿ ನಾನು ಮಾತಾಡ್ತೇನೆ. ಯೇಸುವಿನ ರಕ್ತ ಏನು ಮಾಡುತ್ತೆ? ಯೇಸುವಿನ ರಕ್ತ ಏನು ಮಾಡ್ತದೆ ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ರಕ್ತಕ್ಕೆ ಬೆಲೆ ಕೊಡ್ಲಿಲ್ಲ. ಜೀವದ ರೊಟ್ಟಿಯಾದವನು ನಿನಗೋಸ್ಕರ ತನ್ನ ರಕ್ತವನ್ನೇ ಸುರಿಸಿದನು. ಹಲ್ಲೆಲೂಯಾ. ತುಂಡು ತುಂಡಾಗುವ ಹಾಗೆ ತನ್ನ ಮೈ ಮೇಲೆ ಬರೆಗಳನ್ನ ಎಳೆಸ್ಕೊಂಡ್ರು. ಬೈಬಲ್ ಹೇಳ್ತದೆ, ಆತನಿಗೆ ಬರೆದಂತ ಒಂದೊಂದು ಏಟೆಗಳು ಮಾಂಸ ಕಂಡನ್ನೇ ಕಿತ್ಕೊಂಡು ಬರ್ತಿತ್ತಂತೆ. ಸಣ್ಣ ಮುಳ್ಳು ಚುಚ್ಚಿದ್ರೆ ಸಹಿಸ್ಕೊಳಕ್ಕಾಗಲ್ಲ ನಮಗೆ. ಸಣ್ಣದಾದಂತ ಏನಾದ್ರೂ ಪೆಟ್ಟಾದ್ರೆ ಮೈ ತುಂಬಾ ಬ್ಯಾಂಡೇಜ್ ಹೊಡ್ಕೊಂಡ್ ಬಿಡ್ತೀವಿ. ಆದ್ರೆ ನನ್ನ ಯೇಸು ಆತಲ್ಲಿ ತೂಗಾಡ್ತಿದ್ದಾಗ ಯಾರಾದ್ರೂ ನೀರು ಕೊಡ್ರಿ ಅಂತ ಯೇಸು ಕೇಳಿದಾಗ ದ್ರಾಕ್ಷರಸ, ಹುಳಿ ದ್ರಾಕ್ಷರಸವನ್ನ ಕೊಟ್ರು. ಎಫೆಸ್ಯ 1ನೇ ಅಧ್ಯಾಯದ 7ನೇ ವಾಕ್ಯ. ತನ್ನ ರಕ್ತವನ್ನ ಸುರಿಸಿದ್ದರಿಂದ ಏನಾಯ್ತು?
ತನ್ನ ರಕ್ತವನ್ನ ಸುರಿಸಿದ್ದರಿಂದ ನನ್ನ ಮೇಲೆ ಇದ್ದಂತ ಅಪವಾದಗಳನ್ನ ಪರಿಹಾರ ಮಾಡಿದ್ದಾನೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಈ ರಕ್ತವನ್ನ ಈಗಲೇ ನೀನು ಅನುಭವಿಸೋದಾದ್ರೆ ಈಗಲೂ ನಿನ್ನ ಅಪರಾಧಗಳು ಕ್ಷಮಿಸಲ್ಪಡ್ತವೆ. ಯೇಸುವಿನ ರಕ್ತದಿಂದ ನಿನಗೆ ಪಾಪ ಕ್ಷಮಾಪಣೆಯ ಬಿಡುಗಡೆ ಉಂಟಾಗಿದೆ. ಹಲ್ಲೆಲೂಯಾ. ಡಾಕ್ಟರ್ ಕಡೆ ಹೋಗಿ, ಇಲ್ರಿ ನಾನು ಬಹಳ ಪಾಪ ಮಾಡಿಬಿಟ್ಟಿನ್ರಿ, ಸ್ಕ್ಯಾನಿಂಗ್ ಮಿಷನ್ MRI ಅಲ್ಲಿ ಹಾಕಿ ಅದನ್ನ ಸ್ಕ್ಯಾನ್ ಮಾಡ್ರಿ ಅಂತಂದ್ರು ಕೂಡ ನಿನ್ನ ಪಾಪಗಳು ಗೊತ್ತಾಗೋದಿಲ್ಲ. ಆದ್ರೆ ಒಂದು ಸ್ಕ್ಯಾನ್ ಇದೆ, ಒಂದು ಮಿಷನ್ ಇದೆ, ಒಂದು ಔಷಧಿ ಇದೆ. ಆ ಮೆಡಿಸಿನ್ ಏನ್ ಮಾಡ್ತದ ಗೊತ್ತಾ? ತಗ್ಗಿಸಿಕೊಂಡು ಯೇಸುವೇ ಅಂತ ನೀನು ಕೂಗಿದಾಗ ಆ ರಕ್ತ ನಿನ್ನ ಅಪರಾಧಗಳನ್ನ ಕ್ಷಮಿಸಿ ನಿನ್ನ ಹಿಡಿದುಕೊಂಡಂತ ಶಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡ್ತದೆ. ನಿನ್ನ ಪೂರ್ವಿಕರು, ನಿನ್ನ ತಾತ ಮುತ್ತಾತರು ಮಾಡಿಕೊಂಡು ಬಂದಂತ ಪಾಪಗಳನ್ನು ಕೂಡ ಅದು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಬಿಡುಗಡೆ ತರ್ತದೆ. ರಕ್ತ ಪಾಪ ಕ್ಷಮಾಪಣೆ ಬಿಡುಗಡೆಯನ್ನ ಕೊಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ ನಾನು ಬಹಳ ಪಾಪಿರಿ, ನನಗೆ ಯಾರು ಕ್ಷಮಿಸೋದಿಲ್ರಿ, ಬಹಳ ಪಾಪ ಮಾಡಬಿಟ್ಟಿನ್ರಿ ಅಂತ ಹೇಳಿ ನೀವು ಅನ್ನೋದಾದ್ರೆ ಇವತ್ತು ಹೇಳ್ತೇನೆ, ನಿನಗೋಸ್ಕರ ಯೇಸು ಕಾಯ್ತಾ ಇದ್ದಾನೆ. ನಿನಗೋಸ್ಕರವಾಗಿ ಯೇಸುವಿನ ರಕ್ತ ಕಾಯ್ತಾ ಇದೆ. ಯಾರಾದ್ರೂ ಆ ರಕ್ತ ಬೇಕಂತ ಹೇಳಿ ಬಯಸೋದಾದ್ರೆ ಇವತ್ತೇ ದೇವರು ನಿನ್ನನ್ನ ತೊಳೆದು ಶುದ್ಧಿ ಮಾಡಿ ನಿನಗೆ ಬಿಡುಗಡೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊಲೋಸ್ಯ 1ನೇ ಅಧ್ಯಾಯದ 14ನೇ ವಾಕ್ಯ. ಕೊಲೋಸ್ಯ 1ನೇ ಅಧ್ಯಾಯದ 14ನೇ ವಾಕ್ಯ. ಬೇಗ. ಆ ಕುಮಾರನಲ್ಲಿ ನಮ್ಮ ಪಾಪಗಳು, ಯಾವ ಕುಮಾರ? ಯೇಸುವಿನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಹಲ್ಲೆಲೂಯಾ. ಆ ಯೇಸುವಿನಲ್ಲಿ ನಮಗೆ ಬಿಡುಗಡೆ ಆಯಿತು. ಪಕ್ಕದಲ್ಲಿ ಹೇಳ್ರಿ, ನನಗೆ ಬಿಡುಗಡೆ ಸಿಗಬೇಕಾದ್ರೆ ನನ್ನ ಯೇಸುವೇ ಮುಖ್ಯ. ಯೇಸು ಇಲ್ಲದೆ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಯಾವ ನಾಮದಲ್ಲಿ ನನಗೆ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಇದೆಯ ಬಿಡುಗಡೆ? ಇಲ್ಲ. ಹಲ್ಲೆಲೂಯಾ. ಎರಡನೆಯ ರಕ್ತದ ಒಂದು ಕಾರ್ಯ, ಯೇಸುವಿನ ರಕ್ತ ಏನ್ ಮಾಡ್ತದೆ? ನಿನ್ನನ್ನ ತೊಳಿತದೆ. ಏನ್ ಮಾಡ್ತದೆ? ನಿನ್ನನ್ನ ತೊಳಿತದೆ, ಶುದ್ಧಿ ಮಾಡ್ತದೆ. ಅಷ್ಟೇ ಮಾತ್ರವಲ್ಲ, ತೊಳೆದು ಶುದ್ಧಿ ಮಾಡಿದ ಮೇಲೆ ನಿನಗೆ ನೂತನ ವಸ್ತ್ರಗಳನ್ನ ತೊಡಿಸ್ತದೆ. ಅಂದ್ರೆ ಹೊಸ ಜೀವನವನ್ನ ಕೊಡ್ತದೆ. ಏನ್ ಮಾಡ್ತದೆ? ಯೇಸುವಿನ ರಕ್ತ. ಹೇಳ್ರಿ ಪಕ್ಕದಲ್ಲಿದ್ದವರಿಗೆ, ಯೇಸುವಿನ ರಕ್ತ ನನಗೆ ಹೊಸ ಜೀವವನ್ನ ತುಂಬಿಸ್ತದೆ. ಹಲ್ಲೆಲೂಯಾ. ವಾಕ್ಯ ಓದೋಣ. ಇಬ್ರಿಯ 9ನೇ ಅಧ್ಯಾಯದ 14ನೇ ವಾಕ್ಯ. ಇನ್ನೊಬ್ರು ಪ್ರಕಟಣೆ 1ನೇ ಅಧ್ಯಾಯದ 5ನೇ ವಾಕ್ಯ. ಯಾರಾದ್ರೂ ತೆಗೆ. ತನ್ನನ್ನು ತಾನು ನಿರ್ದೋಷಿಯನಾಗಿ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು, ತನ್ನನ್ನು ತಾನು ನಿರ್ದೋಷಿಯಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟಂತ ಯೇಸುವಿನ ರಕ್ತವು ಎಷ್ಟೋ ಹೆಚ್ಚಾಗಿ ನಿರ್ಜೀವ ಕರ್ಮಗಳಿಂದ, ಅಂದ್ರೆ ಸತ್ತು ಹೋದಂತ ಕರ್ಮಗಳಿಂದ ಬಿಡಿಸಿ, ಹಲ್ಲೆಲೂಯಾ. ಈ ರಕ್ತ ಏನ್ ಮಾಡ್ತಾ ಇದೆ ಗೊತ್ತಾ? ಸತ್ತಂತ ನಮ್ಮನ್ನ ಬದುಕಿಸಿ ಹೊಸ ಜೀವವನ್ನ ಕೊಟ್ಟು ಸೃಷ್ಟಿಕರ್ತನನ್ನ ಆರಾಧನೆ ಮಾಡೋದಕ್ಕೆ ನಿನಗೆ ಸಿದ್ಧ ಮಾಡ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಯೇಸುವಿನ ರಕ್ತ ನಿನ್ನ ಸೃಷ್ಟಿಕರ್ತನನ್ನ ಜೀವವುಳ್ಳವನಾಗಿ ಆರಾಧನೆ ಮಾಡೋದಕ್ಕೆ ಅದು ನಿನಗೆ ಮಾರ್ಗ ಮಾಡಿಕೊಡ್ತದೆ. ಪಾಪ ಕೊಡುವ ಸಂಬಳ ಮರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಣದಿಂದ ತಪ್ಪಿಸಿ ನಿನಗೆ ಜೀವದ ಒಳಗೆ ಸೇರಿಸಿದಂತದ್ದು ಯಾವುದಾದ್ರೂ ಇದ್ರೆ ಅದು ಯೇಸುವಿನ ರಕ್ತವಾಗಿದೆ. ಅದು ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ, ಸಮಯ ದಾಟ್ತಾ ಇದೆ, ಮೂರನೇದಾಗಿ ಓದೋಣ. ಓಕೆ, ಮತ್ತಾಯ 26-28. ಯೇಸುವಿನ ರಕ್ತದ ಮೂಲಕ ದೇವರೊಂದಿಗೆ ಒಂದು ನೂತನ ಸಂಬಂಧವನ್ನ ನಮಗೆ ಕೊಡುತ್ತದೆ. ಓಕೆ, ಇದು ನನ್ನ ರಕ್ತ,
ಇದು ಯಾವ ರಕ್ತ? ಯೇಸು ಸ್ವಾಮಿ ಸುರಿಸಿದ ರಕ್ತ ಎಂತ ರಕ್ತ? ಒಡಂಬಡಿಕೆಯ ರಕ್ತ, ಒಂದು ಹೊಸ ಸಂಬಂಧವನ್ನ ಕಟ್ಟಿಕೊಳ್ಳುವ ರಕ್ತ. ಯೇಸು ಸ್ವಾಮಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಗೆ ನೋಡಿ ಒಂದು ಮಾತನ್ನು ಹೇಳ್ತಾನೆ, ಅಮ್ಮ. ಹಲ್ಲೆಲೂಯ. ಪಕ್ಕದಲ್ಲಿದ್ದಂತ ಸಹೋದರನಿಗೆ ತೋರಿಸ್ತಾ ಇದ್ದಾನೆ, ಈತನು ನಿನ್ನ ಮಗನು. ಆ ಸಹೋದರನಿಗೆ ಹೇಳ್ತಾನೆ, ಶಿಷ್ಯನಿಗೆ ಹೇಳ್ತಿದ್ದಾನೆ, ಇವಳೇ ನಿನ್ನ ತಾಯಿ. ಒಂದು ನೂತನ ಸಂಬಂಧವನ್ನ, ರಕ್ತ ಸುರಿತಾ ಇದೆ, ಅದರ ಮಧ್ಯದಲ್ಲಿ ಒಂದು ಸಂಬಂಧವನ್ನ ಕಟ್ಟಿಕೊಡ್ತಾ ಇದೆ. ಯೇಸುವಿನ ರಕ್ತ ಏನು ಮಾಡ್ತದೆ? ಮುರಿಯಲ್ಪಟ್ಟಂತ ಸಂಬಂಧ. ಯಾರ ಸಂಬಂಧ? ದೇವರ ಸಂಬಂಧವನ್ನ ನಾವು ಮುರಿಯಲ್ಪಟ್ಟಿದ್ದೀವಿ, ದೇವರ ಸಂಬಂಧದಿಂದ ದೂರ ಆಗಿದ್ದೀವಿ. ಆ ರಕ್ತ ಮತ್ತೆ ದೇವರಿಗೂ, ತಂದೆಯಾದ ದೇವರಿಗೂ ಮನುಷ್ಯನಿಗೂ ಒಂದು ಮಾಡಿದಂಥದ್ದು ಯಾವುದಾದ್ರೂ ಇದ್ರೆ ಅದು ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯ. ಯೇಸುವಿನ ರಕ್ತ ತಂದೆಗೂ ಮತ್ತೆ ಮನುಷ್ಯನಿಗೆ ಒಂದು ನೇರವಾದಂತ ಮಾರ್ಗ, ರಿಲೇಶನ್ಶಿಪ್, ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟಿದ್ದು ಯಾವುದಾದ್ರೂ ಇದ್ರೆ ಅದು ಯೇಸುವಿನ ರಕ್ತ. ಹಲ್ಲೆಲೂಯ. ಯೇಸುವಿನ ರಕ್ತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಪೇತ್ರ 1ನೇ ಅಧ್ಯಾಯ 18-19. ಅಲ್ಲ, ಹಂಗ ಓದಬಾರ್ದಮ್ಮ. ಬೆಳ್ಳಿ, ಬಂಗಾರ, ಯಾವ್ದದು? ಯಾವ ಪದ? ನಶಿಸಿ. ಏನ್ ನಶಿಸಿ ಹೋಗತ್ತಂತೆ? ಯಾಕೆ ಇಟ್ಕೊಂಡಿರಿ? ನಿಮ್ ಕಡೆ ಯಾಕಿದೆ ಬೆಳ್ಳಿ ಬಂಗಾರ? ಕಾಪಾಡ್ತದ ನಿನ್ನದು? ಬೆಳ್ಳಿ ಬಂಗಾರ ಕಾಪಾಡ್ತದ? ನೋಡ್ರಿ, ಕೊನೆ ಸ್ಟೇಜ್ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಇಲ್ಲ ಇನ್ನೊಂದ್ ಸ್ವಲ್ಪ ನಿಮಿಷದಲ್ಲಿ ಹೋಗ್ತಾನೆ, ನಿಮ್ಗೆ ಯಾರ್ಯಾರು ಅದಾರಲ್ಲ ಅವ್ರಿಗೆ ಹೇಳ್ಬಿಡ್ರಿ ಅಂತ ಡಾಕ್ಟರ್ ಹೇಳ್ತಾರೆ. ಇಲ್ಲ ಇಲ್ರಿ, ನನ್ನ ಕಡೆ 1 kg ಬಂಗಾರ ಇದೆ, ಕೊಡ್ತೀನ್ರಿ ಡಾಕ್ಟ್ರೇ, ಬದುಕ್ಸ್ರಿ ಅಂತ ಅಂದ್ರೆ ಬದುಕಿಸ್ಬಿಡ್ತಾನ? ಬದುಕಿಸ್ತಾನೇನ್ರಿ? ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಸತ್ಯವೇದ ಹೇಳ್ತಿದೆ, ಬೆಳ್ಳಿ ಬಂಗಾರ ಮೊದಲಾದಂತ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದಂತ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತ. ಯಾರ ರಕ್ತ? ಯಜ್ಞದ ಕುರಿಯ ರಕ್ತ. ತಿಳ್ಕೊಂಡಿದ್ದೀರಲ್ಲ, ಬಲ್ಲಿರಲ್ಲ, ಆ ಯಜ್ಞದ ಕುರಿಯಾದಾತನ ರಕ್ತದಿಂದಲೇ ಇವತ್ತು ನಿನಗೆ ಒಂದು ಸಂಬಂಧವನ್ನ ದೇವರು ಕೂಡಿಸಿಕೊಡ್ತಾ ಇದ್ದಾನೆ. ಆ ಸಂಬಂಧವನ್ನ ದೇವರು ಕೂಡಿಸಿಕೊಡ್ತಾ ಇದ್ದಾನೆ. ಮುರಿಯಲ್ಪಟ್ಟಂತ ಸಂಬಂಧ, ಬಿದ್ದೋದಂತ ಸಂಬಂಧಗಳನ್ನ ದೇವರು ಮತ್ತೆ ಕಟ್ಟಿಕೊಡ್ತಾ ಇದ್ದಾನೆ. ಎದರಿಂದ? ಯೇಸು ಸುರಿಸಿದ ರಕ್ತದಿಂದ. ಹಲ್ಲೆಲೂಯ. 4ನೇದಾಗಿ, ಯೇಸುವಿನ ರಕ್ತ ಪರಲೋಕ ರಾಜ್ಯವನ್ನ ದೊರಕಿಸಿಕೊಡ್ತದೆ. ಯೇಸುವಿನ ರಕ್ತ ಪರಲೋಕವನ್ನ ಸಂಪಾದನೆ ಮಾಡಿಕೊಡುತ್ತೆ. ಹಲ್ಲೆಲೂಯ. ಯೇಸು ರಕ್ತ ಸುರಿಸಿದ ಯಾಕೆ ಗೊತ್ತಾ? ಈ ನನ್ನ ಜನರಿಗೆ, ನಾನು ಮಾಡಿದ ಸೃಷ್ಟಿಗಳಿಗೆ ಪರಲೋಕ ಸಿಗಲಿ ಅಂತ ಹೇಳಿ ತನ್ನ ರಕ್ತವನ್ನ ಕೊಟ್ಟ. ಪರಲೋಕಕ್ಕೆ ಇವರೆಲ್ಲರೂ ಬರಲಿ ಅಂತ ಹೇಳಿ ಮನುಷ್ಯನಿಗಾಗಿ ಯೇಸು ಸ್ವಾಮಿ ರಕ್ತವನ್ನ ಸುರಿಸಿಕೊಟ್ಟ. ಒಂದು ವೇಳೆ ಆ ರಕ್ತದ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ದೇವರ ರಾಜ್ಯದಲ್ಲಿ ನಿನಗೆ ಪ್ರವೇಶ ಇಲ್ಲ. ಹಲ್ಲೆಲೂಯ. ಆ ಯಜ್ಞಕ್ಕೆ ಅರ್ಥನೇ ಇಲ್ಲ. ಬೈಬಲ್ ಹೇಳ್ತದೆ, ಇನ್ನೊಂದು ಯಜ್ಞ ನೀ ಎಲ್ಲಿಂದ ತರ್ತೀಯ? ಮತ್ತೊಂದು ಯಜ್ಞ ಇದೆಯಾ ನಿನಗೆ? ಆ ರಾಜ್ಯ ಕೊಂಡ್ಕೊಳ್ಳೋದಕ್ಕೆ ಮತ್ತಾದ ಯಾವ್ದಾದ್ರು ಯಜ್ಞ ಇದೆಯಾ? ಇಲ್ಲ. ಒಂದೇ ಒಂದು ಯಜ್ಞ, ಅದು ಯೇಸು ಸ್ವಾಮಿ ಗೊಲ್ಗೊತ್ತಾ ಬೆಟ್ಟದಲ್ಲಿ ಕಪಾಲ ಎಂಬ ಸ್ಥಳದಲ್ಲಿ ತಾನು ತೂಗಾಡಿ ರಕ್ತ ಸುರಿಸಿದನಲ್ಲ, ಆ ಯೇಸುವಿನ ರಕ್ತ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಲಿಕೆಯಾಗಿದೆ. ಭೂಲೋಕದಲ್ಲಿ ವಾಸ ಮಾಡುವ ಎಲ್ಲಾ ಜನರು ಪರಲೋಕಕ್ಕೆ ಸೇರ್ಲಿ ಅಂತ ಹೇಳಿಯೇ ಸಿಲುಬೆ. ಪ್ರೀತಿಯ ದೇವಚಂದ್ರ, ದೇವರ ರಾಜ್ಯಕ್ಕೆ ಸೇರಿಸೋದಕ್ಕಾಗಿ
ಈ ರಕ್ತವು ಕೊಡಲ್ಪಟ್ಟಿದೆ. ಆದಾಮ ಏನ್ ಕಳ್ಕೊಂಡೋ ಅದು ಮತ್ತೆ ನಿನಗೆ ಸಿಗಬೇಕಂತ ಹೇಳಿಯೇ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕಾಗಿ ಕರ್ತನ ರಕ್ತವು ಭೂಲೋಕದಲ್ಲಿ ಸುರಿಯಲ್ಪಡ್ತು. ಅದು ನಿನಗಾಗಿ ನನಗಾಗಿ. ಮತ್ತೊಂದು ವಾಕ್ಯವನ್ನ ಓದೋಣ. 1 ಪೇತ್ರ 2ನೇ ಅಧ್ಯಾಯದ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾದೇಶಗಳನ್ನ ಅಂದ್ರೆ ಗುಣಗಳನ್ನ ಪ್ರಚಾರ ಮಾಡುವವರಾಗಿರುವಂತೆ ದೇವರು ಆದುಕೊಂಡಂತ ಜನಾಂಗ, ರಾಜ್ಯ ವಂಶಸ್ಥರು, ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಹಲ್ಲೆಲೂಯ. ಎದರಿಂದ? ಯೇಸು ಸುರಿಸಿದ ರಕ್ತದಿಂದ. ದೇವರಿಗೆ ಸಂಬಂಧ ಎಂತ ಸಂಬಂಧ ಗೊತ್ತಾ? ನೀವು ರಾಜನ ವಂಶಸ್ಥರು, ಯಾಜಕರು, ಆತನಿಗೆ ಮೀಸಲಾದಂತ ಜನರು, ಸ್ವಕೀಯ ಪ್ರಜೆಗಳು ಅಂಥೇಳಿ ದೇವರೊಟ್ಟಿಗೊಂದು ಸಂಬಂಧವನ್ನ ಕೂಡಿಸಿಕೊಟ್ಟಿದ್ದೇ ಯೇಸುವಿನ ರಕ್ತ.